ಮದ್ದೂರು ಗಲಭೆ ವಿಚಾರಕ್ಕೆ ಮತ್ತೆ ಸಿಡಿದೆದ್ದಿದ್ದಾರೆ ಸಂಸದ ಯದುವೀರ್. ಕೋಮು ಗಲಭೆ ಶಕ್ತಿಗಳಿಗೆ ಸರ್ಕಾರವೇ ವೇದಿಕೆಯನ್ನ ನೀಡಿದೆ. ಹಿಂದೂ ಸಮಾಜವನ್ನ ಹೊಡೆಯುವ ಶಕ್ತಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನೋಡಿ, ಹಿಂದೂ ಸಮಾಜವನ್ನ ಹೊಡೆಯುವಂತ ಶಕ್ತಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಸಂಸದ ಯದುವೀರ್ ಅವರು. ತನಿಖೆ ಮಾಡಿ ಇದರ ವಿರುದ್ಧ ಕ್ರಮ ಕೈಗೊಳ್ಳುವ ಕರ್ತವ್ಯ ಸರ್ಕಾರದ್ದು. ಕಲ್ಲು ತೂರಾಟ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಲ್ಲ, ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಇಂತಹ ಶಕ್ತಿಗಳಿಗೆ ಯಾರು ವೇದಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಘಟನೆಯಲ್ಲ, ಇದು ಪದೇ ಪದೇ ನಡೀತಾ ಇದೆ. ಆಡಳಿತ ಪಕ್ಷವೇ ಇದಕ್ಕೆಲ್ಲ ವೇದಿಕೆಯನ್ನ ಮಾಡಿಕೊಡ್ತಾ ಇದೆ ಅಂತ ಗುಡುಗಿದ್ದಾರೆ. ಆನೇಕಲ್ನಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಕಲ್ಲು ತೂರಾಟ ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗಲಿಲ್ಲ, ಬದಲಿಗೆ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ. ಈಗಾಗಲೇ ಮದ್ದೂರಲ್ಲೇ ಹೇಳಿದೆ, ಇದು ಒಂದು ಸಂಘಟಿತ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಶಕ್ತಿಗಳು ಏನಿದ್ದಾವೆ, ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಏನು ಶಕ್ತಿಗಳಿದ್ದಾವೆ, ಇದಕ್ಕೆ ವೇದಿಕೆಯನ್ನು ಈ ಒಂದು ಸರ್ಕಾರ ನೀಡ್ತಾ ಇದೆ. ಅದನ್ನು ಅವರು ನಿಲ್ಲಿಸಬೇಕಾಗಿದೆ. ಅತ್ಯಂತ ಒಂದು ಗಾಂಭೀರ್ಯತೆಯಿಂದ ಇದನ್ನು ಒಂದು ತನಿಖೆ ಮಾಡಿ ಏನು ಶಕ್ತಿಗಳಿದ್ದಾವೆ, ಇದು ಒಂದು ಹಿಂದೂ ಸಮಾಜವನ್ನು ಒಡೆಯುವಂಥದ್ದು ಏನು ಶಕ್ತಿಗಳಿದ್ದಾವೆ, ಅದರ ಬಗ್ಗೆ ಒಂದು ತನಿಖೆ ಮಾಡಿ ಅದ್ರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರದ ಒಂದು ಪ್ರಥಮ ಒಂದು ಕರ್ತವ್ಯ. ಮದ್ದೂರಲ್ಲೂ ಸಹ ಅದೇನೇ ಆಗಿರೋದು. ಇವಾಗ ಇದು ಯಾರು ಕಲ್ಲು ಹೋರಾಟ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಮತ್ತು ಅಮಾಯಕರ ಮೇಲೆ, ಮಹಿಳೆಯರ ಮೇಲೆ ಅವ್ರು ಹೋಗ್ಬಿಟ್ಟು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ತಮ್ಮ ಒಂದು ಮೀಡಿಯಾದಲ್ಲೇ ನಾವು ಕೂಡ ನೋಡಿರ್ತಕ್ಕಂಥದ್ದು. ನಮ್ಮ ಡೆಲ್ಲಿಯಲ್ಲಿ ವೋಟಿಂಗ್ಗೋಸ್ಕರ ನಾವಿದ್ವಿ. ಸೊ ಇಂಥ ಒಂದು ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. ಉದಯಗಿರಿ ಠಾಣೆ ಇರ್ಬೋದು, ಮೈಸೂರಲ್ಲಿ ಹೋದ ವರ್ಷ ನಾಗಮಂಗಲಲ್ಲಿ ಇದು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲೂ ಕೂಡ ಕಲ್ಲು ತೂರಾಟ ಆಗಿತ್ತು. ಗಣೇಶವನ್ನು ಪೊಲೀಸ್ ವ್ಯಾನಲ್ಲೇ ಕೂರಿಸಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು. ಈಗ ಮದ್ದೂರಿನಲ್ಲಿ ನಡೀತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಒಂದು